ಜನಗಳಿಗೆ ಬಾಧೆ, ಭೂಲೋಕದಲ್ಲಿ 3 ರೀತಿ ಬಾಧೆಗಳು ಕಾಡುತ್ತೆ. ದೇವಲೋಕದಲ್ಲೂ ಬಾಧೆಗಳು. ಈಡಿತ ಅಂತ ಹೇಳ್ತೀವಿ. ಈಡಿತ ಅಂದರೆ ಬಾಧೆಗಳನ್ನು ನಿವಾರಣೆ ಮಾಡೋದಕ್ಕೆ ಈತಿ ಬಾಧೆಯನ್ನು ನಾಶ ಮಾಡೋದಕ್ಕೆ ಕಾಯೇ ಈ ಲ ಅನ್ನೋದು ಸಪೋರ್ಟಿವ್. ಲ ಅನ್ನೋ ಒಂದು ಅಕ್ಷರದ ರೂಪದಲ್ಲಿ ದೇವಿ ಈತಿ ಬಾಧೆಯನ್ನು ನಾಶ ಮಾಡುವ ಕಾರ್ಯದಲ್ಲಿ ಅವಳು ತೊಡಗ್ತಾಳೆ. ಈತಿ ಬಾಧೆ ನಾಶ ಮಾಡೋದಕ್ಕಾಗಿ. ನಾಶ ಮಾಡೋದು ಲಯ ಮಾಡೋದಕ್ಕೆ. ಅವಳು ಯಾವ ವಿನಾಶಕ್ಕೂ ಸಿಕ್ಕಿಕೊಳ್ಳೋದಿಲ್ಲ. ನಾಶ ಮಾಡುವಾಗ ಅವಳು ವಿನಾಶಕ್ಕೆ ಸಿಕ್ಕಿಕೊಳ್ಳಲ್ಲ. ಕೊನೆಯವರೆಗೂ ಅವಳು ಉಳಿತಾಳೆ. ಸ್ಥಿರವಾಗಿ, ನಿತ್ಯವಾಗಿ, ಚಿರವಾಗಿ, ಶಾಶ್ವತವಾಗಿ ಉಳಿತಾಳೆ. ಇದು ಅವಳಿಗೆ ಹಿಂದಿನ ಶ್ಲೋಕದಲ್ಲಿ ನೋಡಿದ ಹಾಗೆ ಆ ಒಂದು ಅವಿನಾಶಿ ಅನ್ನುವ ಒಂದು ಶಕ್ತಿ ಅವಳಿಗೆ ಹೇಗೆ ಬಂದಿದೆ? ಈಶ್ವರನಿಗೆ. ಅವಳು ಆತ್ಮದ ಶಕ್ತಿಯಾಗಿದ್ದಾಳೆ. ಇದನ್ನು ಮರಿಬಾರ್ದು. ನಾವು ಲಕಾರಕ್ಕೆ ಹೋದರೂ ಕೂಡ ಹಿಂದೆ ಕಾ ಎ ಈ ಕಾರವನ್ನು ಮನಸ್ಸಲ್ಲಿಟ್ಕೊಂಡೇ ಕಾ ಎ ಈ ಲಾ ಹೋಗಬೇಕು. ಈ ಕಾರದಲ್ಲಿ ಏನು ಹೇಳಿದೆ? ಈಶ ಶಕ್ತಿ. ಆ ಈಶ ಶಕ್ತಿ ಈಶ್ವರನ ಅರ್ಧಾಂಗಿಯಾಗಿ, ಈಶ್ವರನ ಆತ್ಮದ ಶಕ್ತಿಯಾಗಿರೋದ್ರಿಂದ ಈಶ್ವರನ ಲಕ್ಷಣ ಅವಿನಾಶಿ. ಅವಳು ಆತ್ಮಶಕ್ತಿಯಾಗಿರೋದ್ರಿಂದ ಅವಳು ಅವಿನಾಶಿ. ಈ ಅವಿನಾಶಿಯ ಆಗಿರೋ ಆ ತಾಯಿ ಅವಳನ್ನ ಲಯವರ್ಜಿತಳು ಅಂತಲೇ ಹೇಳ್ತೀವಿ ನಾವು. ಅವಳಿಗೆ ಲಯ ಅನ್ನೋದು ಮುಟ್ಟೋದೇ ಇಲ್ಲ. ಅವಳು ಎಲ್ಲವನ್ನೂ ಕೂಡ ಈತಿ ಬಾಧೆಯನ್ನು ನಾಶ ಮಾಡಿದ್ರು ಅವಳಿಗೆ ಏನೂ ಅದು ತಗಲೋದಿಲ್ಲ. ಆ ದೇವಿನ ಜ್ಞಾಪಿಸ್ಕೊಂಡಾಗೆಲ್ಲನೂ ನಾವು ಆ ಕಾರ ಹೇಳೋವಾಗಲೆಲ್ಲ ನಾವು ಅನ್ಬೇಕು ಲಯವರ್ಜಿತೆ. ಅವಳು ಲಯವರ್ಜಿತಳು. ನೋಡಿ, 6 ರೀತಿ ವಿಕಾರಗಳಿದೆ. ಷಡ್ವಿಕಾರ ಅಂತ ಹೇಳ್ತಾರೆ. ಅದರಲ್ಲಿ ಲಯವೂ ಒಂದು ವಿಕಾರ. ಅವಳು ಆ ವಿಕಾರ, ಎಲ್ಲ ವಿಕಾರ ಶೂನ್ಯಳು. ಯಾವ ವಿಕಾರವೂ ಅವಳಿಗೆ ತಗಲುವುದಿಲ್ಲ ಅಂದಾಗ ಅದಕ್ಕೆ ನಾವು ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಅನ್ನೋದು. ಅವಳು ಯಾವ ವಿಕಾರವೂ ತಗಲೋದಿಲ್ಲ. ಸೃಷ್ಟಿ ಸ್ಥಿತಿ ಲಯದಲ್ಲೂ ಕೂಡ ಅವಳು ಲಯ ಆದ ತಕ್ಷಣ ಅವಳು ನಾಶವಾಗುವುದಿಲ್ಲ. ಲಯದಲ್ಲಿ ಅಂತರ್ಧಾನವಾಗ್ತಾಳೆ ಅಂತ ತಿಳಿಬೇಕು. ಎಲ್ಲವನ್ನೂ ಲಯ ಮಾಡಿ ತಾನು ಅಂತರ್ಧಾನಳಾಗಿ ತಿರೋಧಾನದಲ್ಲಿ ಇದ್ದಾಳವಳು. ಕಣ್ಣಿಗೆ ಕಾಣ್ತಾ ಇಲ್ಲ. ಅಲ್ಲಿ ಇದ್ಕೊಂಡೇ ನಾವು ವರಗಳನ್ನೆಲ್ಲ ಕೊಡ್ತಾಳೆ. ತಿರೋಧಾನದಲ್ಲಿ ಇದ್ಕೊಂಡೇ ವರಗಳನ್ನೆಲ್ಲ ಕೊಡ್ತಾಳೆ. ಯಾವ ಭಾವನೆಯಿಂದಲೂ ಒಂದು ಕಿಂಚಿತ್ತೂ ಕಡಿಮೆ ಆಗಿಲ್ಲ ಅವಳಿಗೆ. ಅಂದ್ರೇನು? ಕರುಣೆ, ದಯೆ, ಲಜ್ಜೆ ಎಲ್ಲವೂ ಇದೆ. ಅದಕ್ಕೆ ಅವಳನ್ನ ಲಜ್ಜಾ ಅಂತ ಹೇಳ್ತೇವೆ. ಲಜ್ಜಾಢ್ಯ. ಆ ಲಜ್ಜಾಢ್ಯ ಲಯವರ್ಜಿತ ಅಂತ ಹೇಳ್ತೀವಿ. ಲಜ್ಜಾಢ್ಯ ಲಯವರ್ಜಿತ. ಆ ಲಜ್ಜಾಢ್ಯ ಅಂತ ಬಂದಾಗ ಅದು ಕಾಣದೇ ಇರೋದು ಅಂತ. ಅವಳು ಅಂತರ್ಧಾನಳಾಗಿ ಆ ಭಾವನೆಗಳನ್ನು ಇಟ್ಕೊಂಡು ಯಾವುದನ್ನೂ ಕಡಿಮೆ ಮಾಡಿಕೊಳ್ಳದೆ ಅಲ್ಲಿಂದಲೇ ವರ ಕೊಡೋದ್ರಿಂದ ಅವಳು ಲಜ್ಜಾ ಆದಿ ಭಾವನೆಗಳು ಅಂತ ತಗೋಬೇಕು. ನೋಡಿ, ಕತ್ತಲಿಗೆ ಅಜ್ಞಾನ ಅಂತ ಹೇಳ್ತೀವಿ. ಅಜ್ಞಾನ ಕತ್ತಲು ಎರಡು ಒಂದೇ. ಸಂಸಾರ ಅಜ್ಞಾನ ಕತ್ತಲು. ನಾವು ಸಂಸಾರದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದಾಗ, ಕತ್ತಲಿದ್ದಾಗ ಅವಳು ಇಲ್ಲ ಅಂತ ಹೇಳ್ಬಿಡಿ, ಅವಳು ಇದ್ದಾಳೆ. ಆದರೆ ಅಪ್ರಕಾಶಮಾನವಾಗಿದ್ದಾಳೆ. ಆದರೆ ಕಾಣ್ತಾ ಇಲ್ಲ ನಮಗೆ. ಅಗೋಚರವಾಗಿ ಅಪ್ರಕಾಶಮಾನವಾಗಿದ್ದಾಳೆ. ಯಾರು ನಿರಂತರವಾಗಿ ಶ್ರವಣ, ನಿಧಿಧ್ಯಾಸನ, ಮನನ ಇವೆಲ್ಲವನ್ನು ಯಾರು ಮಾಡ್ತಾ ಸಂಸ್ಕಾರ ಹೊಂದಿ ತನ್ನ ಅಂತಃಕರಣವನ್ನು ಯಾರು ಸುಸಂಸ್ಕೃತವಾಗಿ ಮಾಡಿಕೊಂಡಿರ್ತಾರಲ್ಲ, ಅಂಥ ಅಂತಃಕರಣದಲ್ಲಿ ಅವರ ಮನಸ್ಸಿನ ವೃತ್ತಿಯಾಗಿ ಜ್ಞಾನ ರೂಪದಲ್ಲಿ ಪ್ರಕಾಶವಾಗ್ತಾಳೆ. ಅವಳ ಪ್ರಕಾಶಳು
ಆದರೆ ನಿಧಿಧ್ಯಾಸನ ಇವುಗಳಿಂದ ಜ್ಞಾನದಿಂದ ಅವಳನ್ನು ನಾವು ಹೊಂದಬಹುದು, ಕಾಣಿಸ್ಕೊಳ್ತಾಳೆ. ಲಭ್ಯಳು ಅವಳು, ಲಭ್ಯ ಅಂತ ಹೇಳ್ತೀವಿ. ಲಭ್ಯ ಲಭ್ಯ ಆ ಒಂದೊಂದು ಹೇಳುವಾಗಲೂ ಲಭ್ಯಳು ಅಂತ ಬರಬೇಕು ನಮಗೆ. ಲಕಾರದಲ್ಲಿ ಲಭ್ಯ ಲಭ್ಯ, ಎಷ್ಟು ಚೆನ್ನಾಗಿದೆ ನೋಡಿ. ಲಭ್ಯ ಲಭ್ಯಳು, ಲಭ್ಯ ಲಯವರ್ಜಿತ. ನಮಗೆ ಯಾವುದೇ ಒಂದು ಜ್ಞಾನ ಲಭಿಸಬೇಕಾದ್ರೆ ನಾವು ಅವಳನ್ನು ಧ್ಯಾನ ಮಾಡ್ತೀವಿ. ಯಾರ ಮೂಲಕ ನಾವು ಧ್ಯಾನ ಮಾಡ್ತೀವಿ? ಒಂದೊಂದು ಹೆಸರು ಜೊತೆ ಒಂದೊಂದು ಇರುತ್ತಲ್ವ. ಸೀತಾರಾಮ ಅಂತೀವಿ, ಲಕ್ಷ್ಮೀ ನರಸಿಂಹ ಅಂತೀವಿ. ಒಂದೊಂದು ಸತಿ ಕೆಲವರು ತಂದೆ ಹೆಸರನ್ನ ಇಟ್ಕೊಳ್ತಾರೆ, ಕೆಲವರು ಗಂಡನ ಹೆಸರನ್ನ ಇಟ್ಕೊಳ್ತಾರೆ, ಕೆಲವರು ಮಕ್ಕಳ ಹೆಸರು ಇಟ್ಕೊಳ್ತಾರೆ. ಹಾಗೆ ನಾವು ಅವಳನ್ನು ಜ್ಞಾಪಿಸ್ಕೋಬೇಕಾದ್ರೆ ನಮಗೆ ಆ ಬುದ್ಧಿ ಪ್ರಚೋದಿತವಾಗಬೇಕು. ಆ ಜ್ಞಾನ ಲಭಿಸಬೇಕಾದ್ರೆ, ಅಜ್ಞಾನದಿಂದ ಹೊರಗೆ ಬರಬೇಕಾದ್ರೆ, ಸಂಸಾರದಿಂದ ಬಿಡುಗಡೆ ಆಗಬೇಕಾದ್ರೆ ಬುದ್ಧಿನಲ್ಲಿ ಪ್ರಜ್ಞೆ ಮೂಡಬೇಕು. ನಾವು ಅದಕ್ಕೆ ಹೋಗೋದು ಯಾವ? ಸಿದ್ಧಿ ಬುದ್ಧಿ ಕೊಡುವಂತಹ ಗಣಪತಿಯನ್ನು, ಲಂಬೋದರನನ್ನು, ಲಂ ಮಂತ್ರವನ್ನು ಜಪಿಸ್ತಾ ಲಂಬೋದರನನ್ನು ಜ್ಞಾಪಿಸ್ಕೊಳ್ತಾ ಮೂಲಾಧಾರದಲ್ಲಿ ನೆಲೆಸಿರುವಂತಹ ಲಂಬೋದರನನ್ನು ಕೇಳ್ಕೊಳ್ತೀವಿ. ಅಂಥ ಲಂಬೋದರನ ಹಡೆದವಳು ಆ ತಾಯಿ. ಲಂಬೋದರ ಪ್ರಸುರ್ಲಭ್ಯ, ಲಂಬೋದರ ಪ್ರಸೂಹು ಅನ್ನೋದು ಒಂದು ನಾಮ. ಲಕಾರ ನಾಮದಲ್ಲಿ ಲಂಬೋದರ ಪ್ರಸೂಹು, ಲಂಬೋದರ ಪ್ರಸೂರ್ ಲಭ್ಯ. ಅವನ ಮೂಲಕ, ಆ ಜ್ಞಾನದ ಮೂಲಕ ನಾವು ಶ್ರವಣವನದಲ್ಲಿ ಧ್ಯಾಸನ ಮಾಡುವ ಯೋಗ್ಯತೆ ಬರುತ್ತೆ. ಲಭ್ಯ ಲಭ್ಯ ಲಜ್ಜಾಢ್ಯ ಲಯವರ್ಜಿತ. ಅವಳು ಕಾಣದೇ ಕೂತಿದ್ದಾಳೆ, ಅವಳು ಸಿಗ್ತಾಳೆ. ನಾವು ಈ ರೀತಿ ಹೋಗಬೇಕು. ಲಂಬೋದರ ಪ್ರಸುರ್ ಲಭ್ಯ ಲಜ್ಜಾಢ್ಯ ಆ ಮೂಲಾಧಾರದಲ್ಲಿ ಇದು ಕುಂಡಲಿನಿ ಯೋಗದ ರಹಸ್ಯ. ಮೂಲಾಧಾರದಲ್ಲಿ ಧ್ಯಾನ ಮಾಡಿದಾಗ ಈ ಶಕ್ತಿ ಮಣಿಪುರದವರೆಗೂ ಬರೋ ತನಕ ಬಹಳ ಕಷ್ಟ. ಏಕೆಂದರೆ ಪಂಚೇಂದ್ರಿಯಗಳು, ಈ ಭೂಮಿ ತತ್ವವೇ ನಮ್ಮನ್ನು ಕೆಳಗೆ ಎಳೀತಾ ಇರೋದ್ರಿಂದ ಶಕ್ತಿ ಕೆಳಗಡೆ ಹೋಗ್ತಾ ಇರುತ್ತೆ. ಅದನ್ನು ಮೇಲಕ್ಕೆ ಎಳಿಬೇಕು. ಮಣಿಪುರ ದಾಟೋವರೆಗೂ ಬಹಳ ನಿಧಾನ. ಆ ದೇವಿ ಏಳಬೇಕು, ಅವಳು ನಿಧಾನವಾಗಿ ಎದ್ದು ಸಂಚಾರ ಶುರು ಮಾಡಬೇಕು, ಇಲ್ಲಿವರೆಗೂ ಬರಬೇಕು. ನಮ್ಮ ತಮಸ್ಸು ಎಲ್ಲ ಕಳಿಬೇಕು, ಬ್ರಹ್ಮಗ್ರಂಥಿ ಭೇದನೆ ಆಗಬೇಕು. ಇಲ್ಲಿಂದ ಇಲ್ಲಿಗೆ ಒಂದು ದೊಡ್ಡ ಟರ್ನ್ ತಗೊಳ್ಳೋದು ಬಹಳ ಕಷ್ಟ ಇದೆ. ಇಲ್ಲಿಗೆ ಬಂದಮೇಲೆ ನಮಗೆ ದರ್ಶನ ಆಗುತ್ತೆ. ಯಾವ ಥರ ಅವಳು ಸೌಂದರ್ಯ ದರ್ಶನ ಆಗುತ್ತೆ ಅಂದರೆ, ನಾವು ಹೇಳ್ತೀವಿ ಲಂಬಿ ಮುಕ್ತ ಲತಾಂಚಿತ ಅಂತ. ಲಂಬಿ ಮುಕ್ತ ಲತಾಂಚಿ. ಲಂಬಿ ಅಂದರೆ ಜೋಲಾಡ್ತಾ ಇರೋದು. ಅದು ಆ ಜೋಲಾಡ್ತಾ ಇರೋ ಮುತ್ತುಗಳು ನಮಗೆ ಕಾಣಿಸುತ್ತೆ ಅಂತಾರೆ. ಅದು ಹೇಗೆ ಅಂದರೆ, ಮೊದಲು ನೀವು ಜ್ಞಾಪಿಸ್ಕೊಳ್ಬೇಕಾಗಿರೋದು ಕೆಳಗಡೆಯಿಂದ ಮೇಲ್ಮುಖವಾಗಿ ನೋಡೋದನ್ನು ಕಲಿಬೇಕು. ಅಂದರೆ ಎನರ್ಜಿ ಶುಡ್ ಫ್ಲೋ ಫ್ರಮ್ ಲೋವರ್ ಟು ಅಪ್ವರ್ಡ್. ಮೇಲ್ಮುಖವಾಗಿ ನೋಡಿದಾಗ ನಾವು ಇಲ್ಲಿ ನಿಂತ್ಕೊಂಡು ಗುಡಿ ಗೋಪುರ ನೋಡ್ತೀವಿ. ಫಸ್ಟು ಅಲ್ಲಿ ಹೋಗೋಕ್ಕೆ ಒಂದೊಂದು ಹೆಜ್ಜೆನೇ ಇಟ್ಕೊಂಡು ಹೋಗ್ಬೋದು. ನಮಗೇನು ಕಾಣುತ್ತೆ? ಕಿರೀಟ. ಇಲ್ಲಿ ಸಹಸ್ರಾರದಲ್ಲಿ ಒಂದು ಕಿರೀಟ ಹಾಕ್ಕೊಂಡಿದ್ದಾಳೆ. ಅವಳನ್ನು ನಾವು ಅವಳ ಅಲಂಕಾರ ನೋಡಿದ್ರೆ, ಸರ್ವಾಲಂಕಾರಿಯನ್ನು ನೋಡಿದ್ರೆ ಇಲ್ಲಿ ಕಿರೀಟದ ತುದಿಯನ್ನು ಕಾಣ್ತೀವಿ. ಮತ್ತೆ ಈ ಲಲಾಟ ಪಟ್ಟಿ ಅಂತ ಹೇಳ್ತಾರೆ. ಇಲ್ಲಿ ನಾವು ಅವಳ ಒಂದು ಬೈತಲೆ ಬಟ್ಟನ್ನು ನೋಡ್ತೀವಿ, ಲಲಾಟ ಪಟ್ಟಿ. ಈ ಲಲಾಟ ಪಟ್ಟಿ ಮತ್ತು ಕಿರೀಟ ಸಹಸ್ರಾರವನ್ನು ಪ್ರತಿಪಾದಿಸುತ್ತೆ. ಹಾಗೆಯೇ ಕರ್ಣಾಭರಣ ಮತ್ತು ಕರ್ಣಾಭರಣ, ಮೂಗುತಿ, ಇದು ಆಜ್ಞಾಚಕ್ರ, ಇಲ್ಲಿಗೆ ಕನೆಕ್ಟ್ ಆಗುತ್ತೆ. ಅದೇ ರೀತಿ ಕಂಠಾಭರಣ ಮತ್ತು ಅಂಗದ ಇದು ವಿಶುದ್ಧಿ ಚಕ್ರಕ್ಕೆ ಬರುತ್ತೆ. ಕುಪ್ಪಸ ಮತ್ತು ಪದಕ ಅನಾಹತ ಚಕ್ರಕ್ಕೆ ಬರುತ್ತೆ. ಸೊಂಟ ಡಾವಿದೆಯಲ್ಲ, ಅದು ಮಣಿಪುರ ಚಕ್ರಕ್ಕೆ ಬರುತ್ತೆ. ಇದು ಅವಳನ್ನು ನೋಡುವಾಗ ಇದೆಲ್ಲ ಸಂಕೇತಗಳು, ಗುರುತುಗಳು. ಅವಳನ್ನು ಗುರುತಿಸಕ್ಕೆ ಇವೆಲ್ಲ ಆಭರಣಗಳನ್ನೆಲ್ಲ ಹಾಕ್ಕೊಂಡಿದ್ದಾಳೆ. ಆ ಚಕ್ರಗಳೇ ಅವಳಿಗೆ ಒಂದು ಆಭರಣದ ಹಾಗೆ. ಮೂಲಾಧಾರ ಮಣಿಪುರ ಬಂದಮೇಲೆ ಇದೆಲ್ಲ ದರ್ಶನ ಆಗುವುದು. ಮಣಿಪುರಕ್ಕೆ ಬಂದಾಗ ಅವಳು ಕಾಣಿಸ್ತಾಳೆ. ಲಲಾಟ ನಯನಾರ್ಚಿತ. ಫಸ್ಟು ಲಂಬೋದರ ಪ್ರಸುರ್ಲಭ್ಯ ಲಜ್ಜಾಡ್ಯಾಲಯವರ್ಜಿತ. ಅದಕ್ಕೆ ಮುಂಚೆ ಲಂಬಿ ಮುಕ್ತ ಲತಾಂಚಿತ. ಲಂಬಿ ಮುಕ್ತ ಲತಾಂಚಿತ. ಲಂಬಿ ಅಂದರೆ ಅಲ್ಲಾಡೋದು, ಮುಕ್ತ ಅಂದರೆ ಮುತ್ತುಗಳು. ಕಿರೀಟದಿಂದ ಮುತ್ತುಗಳು ಅಲ್ಲಾಡ್ತಿದೆ, ಇಲ್ಲೂ ಮುತ್ತುಗಳು. ಯಾವ್ಯಾವುದು ಆಭರಣ ಹೇಳಿದ್ದೀನಿ ಎಲ್ಲ ಜೋಲಾಡ್ತಾ ಇದೆ. ಅವೆಲ್ಲ ಮುತ್ತುಗಳು ಒಂದು ಬಳ್ಳಿಗೆ ಜೋಲಾಡ್ತಿದ್ರೆ
ಎಷ್ಟು ಚೆನ್ನಾಗಿ ಕಾಣುತ್ತಲ್ಲ. ಆ ರೀತಿ ನಮಗೆ ಕಾಣಿಸುತ್ತೆ. ಲಂಬಿ ಮುಕ್ತ ಲತಾಂಚಿತ ಲಂಬೋದರ ಪ್ರಸುರ್ಲಭ್ಯ. ಆ ರೀತಿ ನಾವು ನೋಡಿದಾಗ ಎಲ್ಲ ಜೋಲಾಡ್ತಾ ಇದೆ. ಇಷ್ಟರ ಜೊತೆಗೆ ಒಂದು ಹಣೆಯಲ್ಲಿ ಕಸ್ತೂರಿ ತಿಲಕ, ಲಲಾಮ ರಾಜದಲಿಕ ಲಂಬಿ ಮುಕ್ತ ಲತಾಂಚಿತ ಲಂಬೋದರ ಪ್ರಸೂಹು ಲಭ್ಯ ಲಜ್ಜಾಢ್ಯ ಲಯವರ್ಜಿತ. ಆ ಕಸ್ತೂರಿ ಹಣೆಯಲ್ಲಿ ಕಸ್ತೂರಿ ತಿಲಕ ಇದೆ. ಈಗ ನಾವು ಜ್ಞಾಪಿಸ್ಕೊಳ್ಬೇಕಾದ್ರೆ ಮಣಿಪುರ ಚಕ್ರದಿಂದನೇ ಅದೇ ಸ್ಟೇಜು, ಅಲ್ಲಿ ತನಕ ಬಂದಮೇಲೆ ಮುಂದುವರಿಯೋದು ಜರ್ನಿ ಫಾಸ್ಟ್ ಆಗೋದು. ಮಣಿಪುರ ಚಕ್ರ ಯಾವುದು? ಇದು ಪರಿಪಾಲನಾ ಚಕ್ರ. ಇದು ಬಹಳ ಮುಖ್ಯವಾದ ಚಕ್ರ ಯೋಗದಲ್ಲಿ. ಇದಕ್ಕೆ ಅಧಿದೇವತೆ ಲಾಕಿನಿ. ಆ ಲಾಕಿನಿ ರೂಪ, ಈ ಲಾಕಿನಿ ನಮಗೆ ದಾರಿ ತೋರಿಸೋದು. ಅದು ಈ ಮಣಿಪುರ ಚಕ್ರದಿಂದ ಒಂದು ಗುಹೆಯಾಗಿ ಹೋಗಿ ಆಜ್ಞಾ ಚಕ್ರಕ್ಕೆ ಸೇರಿ ಮೇಲ್ಗಡೆ ಒಂದು ದಾರಿ ಇದೆ, ಅದು ಯೋಗ ಮಾರ್ಗ. ಈ ರೀತಿ ಮಣಿಪುರ ಚಕ್ರ ಈ ಒಂದು ನಿಮ್ಮ ನೇವಲ್ ರೀಜನ್ನಲ್ಲಿ ನೀವು ಧ್ಯಾನ ಮಾಡಿಕೊಂಡಾಗ ಲಲಂತಿಕಾ ಅಂತ ಹೇಳ್ತಾರೆ. ಲಲಂತಿಕಾ ಲಸತ್ಫಾಲ ಲಲಾಟ ನಯನಾರ್ಚಿತ. ಈ ಒಂದು ದೇವಿ ಅವಳು ಹಾಕೊಂಡಿರೋ ವಿಶೇಷವಾದ ಆಭರಣವನ್ನು ತೋರಿಸ್ತಾಳೆ. ಮಣಿಪುರ ಚಕ್ರದಿಂದ ನೋಡಿದಾಗ ಲಲಂತಿಕಾ ಅನ್ನೋದು ಒಂದು ವಿಶೇಷ ಆಭರಣ. ಅದು ಇಲ್ಲಿಗೆ ಬರುತ್ತೆ. ಅದನ್ನು ಬಹಳ ವಿಶೇಷವಾದ ಸಂದರ್ಭದಲ್ಲಿ ಅದು ಹಾಕೊಳ್ತಾರೆ. ಅದು ಎಲ್ಲ ಆಭರಣಕ್ಕಿಂತ ಆಕರ್ಷಣೀಯವಾಗಿರುತ್ತೆ. ಅದು ವಿಶೇಷವಾಗಿ ಹಾಕೊಳ್ಳೋದು. ಆ ಲಲಂತಿಕಾ ಅನ್ನೋದು ಒಂದು ರೀತಿಯ ರತ್ನಾಭರಣ. ಈ ಹಣೆ ಮೇಲೆ ಹಾಕೊಳ್ಳೋದು, ಈ ಮಾರ್ವಾಡಿಗಳು ಹಾಕೋತಾರಲ್ಲ ಆ ಥರ ಮೇಲೆ ಬರುತ್ತೆ. ಅದನ್ನು ಅದೇ ಒಂದು ಗುರುತು, ಮೇಲಕ್ಕೆ ಹೋಗೋಕ್ಕೆ ಒಂದು ದಿಕ್ಸೂಚಿ ಥರ. ಅದನ್ನು ತೋರಿಸೋಳು ಯಾರು? ಅವಳು ಲಕಾರ, ಲಾಕಿನಿ ಲಲನಾರೂಪ. ಆ ಲಾಕಿನಿ ಲಲನಾರೂಪ ಅಂದ್ರೇನು? ಅದು ಒಂದು ಸ್ತ್ರೀ ರೂಪ ಅಂತ. ಲಲನಾರೂಪ ಅಂದರೆ ಸ್ತ್ರೀ ಚಿಹ್ನೆ ಉಳ್ಳವಳು, ತ್ರಿಕೋಣಾಕಾರ ಸ್ತ್ರೀ ಚಿಹ್ನೆ. ಆಮೇಲೆ ಆಭರಣಗಳು ಸ್ತ್ರೀ ಚಿಹ್ನೆ, ಆಮೇಲೆ ಅಲಂಕಾರಗಳು ಸ್ತ್ರೀ ಚಿಹ್ನೆ. ಅವಳು ಬಳ್ಳಿ ಥರ ಬಳಕ್ತಾ ಇರೋದು ಸ್ತ್ರೀ ಚಿಹ್ನೆ. ಇವೆಲ್ಲವೂ ಕೂಡ ಲಲನಾರೂಪ ಅಂದರೆ ಸ್ತ್ರೀ ಚಿಹ್ನೆ ಇರುವ ರೂಪದವಳು. ಲಲನಾರೂಪ ಲಲಾನಾರೂಪ ಲಜ್ಜಾಢ್ಯಾಲಯ ವರ್ಜಿತ. ಇದೆಲ್ಲನೂ ಒಂದೊಂದೇ ಸೇರಿಸ್ಕೊಂಡು ಭಾವಿಸ್ಕೊಂಡು ಹೇಳಬೇಕು. ಲಾಕಿನಿ ಲಲನಾರೂಪ. ಇಲ್ಲಿರೋಳು ಯಾರು? ಅಧಿದೇವತೆ ಲಾಕಿನಿ ಲಲನಾರೂಪ. ಲಸದ್ದಾಡಿಮ ಪಾಟಲ. ಇಲ್ಲಿ ಈ ಬಣ್ಣ ಅವಳದು ಯಾವ ರೀತಿ ಇರುತ್ತೆ? ಮಣಿಪುರದಿಂದ ನಾವು ಗಮನಿಸಿದಾಗ ಕೆಂಪು ಬಣ್ಣದಲ್ಲಿ, ದಾಳಿಂಬರೆ ಬೀಜದ ಬಣ್ಣ ಅಥವಾ ಪಾದರಿ ಹೂವಿನ ಬಣ್ಣ, ಆ ಬಣ್ಣದಲ್ಲಿ ಆ ದೇವಿ ಕಾಣಿಸ್ತಾಳೆ. ಲಲಾಕಿನಿ ಲಲನಾರೂಪ ಲಸದ್ದಾಡಿಮ ಪಾಟಲ. ಲಲಂತಿಕಾ ಲಸತ್ಫಾಲ. ಈ ಲಲಂತಿಕಾ ಆ ಮಣಿಯನ್ನು ತೋರಿಸೋಳೋಳು. ಲಲಂತಿಕಾ ಲಸತ್ಫಾಲ ಎಲ್ಲಿದೆ? ಅದು ಈ ಫಾಲದಲ್ಲಿದೆ. ಲಸತ್ಫಾಲ ಲಲಾಟ ನಯನಾರ್ಚಿತ. ಇದನ್ನೆಲ್ಲ ನೋಡಬೇಕಾದ್ರೆ ಒಂದು ವಿಶೇಷವಾದ ಕಣ್ಣು ಬೇಕು. ಆ ಕಣ್ಣು ಯಾವುದು? ಮೂರನೇ ಕಣ್ಣು. ಅದ್ಯಾವುದು? ಜ್ಞಾನದ ಕಣ್ಣು. ಅದು ಹುಬ್ಬಿನ ಮಧ್ಯ ಇರುವ ಕಣ್ಣು. ಯಾವಾಗ ಮಣಿಪುರದಲ್ಲಿ ಶಕ್ತಿ ಪ್ರವಾಹ ಶುರುವಾಗುತ್ತೆ, ನಮ್ಮ ದೃಷ್ಟಿ ಆ ಹುಬ್ಬಿನ ಮಧ್ಯದಿಂದ ನಾವು ನೋಡ್ತೀವಿ ಅವಳನ್ನ. ಇಲ್ಲಿಂದ ನೋಡಿದಾಗ ಮಾತ್ರ ಆ ಲಲಂತಿಕಾ ಮಣಿ ಕಾಣೋದು. ಅಲ್ಲಿಂದ ಮೇಲಕ್ಕೆ ಹೋಗೋಕ್ಕೆ ನಮಗೆ ಆಗೋದು. ಅದರಿಂದ ನಾವು ಇಲ್ಲಿಂದ ಫಸ್ಟು ಲಾಕಿನಿ ದೇವಿ. ಲಾಕಿನ್ಯೆಂಬ ಸ್ವರೂಪಿಣಿ ಅನ್ನಲ್ವಾ? ಲಾಕಿನಿನೂ ಅವಳ ಸ್ವರೂಪನೇ. ಲಾಕಿನಿ ಲಲನಾರೂಪ ಸ್ತ್ರೀ ರೂಪ. ಲಸದ್ದಾಡಿಮ ಪಾಟಲ ಅಂದರೆ ಅವಳು ಕೆಂಪು ಬಣ್ಣದಲ್ಲಿದ್ದಾಳೆ, ದಾಳಿಂಬೆ ಥರ. ಲಸದ್ದಾಡಿಮ ಪಾಟಲ ಲಲಂತಿಕಾ. ಇದು ಇಲ್ಲಿರೋದು ಆಭರಣ. ಲಸತ್ಫಾಲ ಲಲಾಟ ನಯನಾರ್ಚಿತ. ಈಗ ನೋಡಿದವ್ರಿಗೆ ಈ ಮೂರನೇ ಕಣ್ಣಿಂದ ಅವಳು ಅರ್ಚನೆ ಮಾಡ್ತಾರವರು ಅಂತವರು. ಅದನ್ನು ಸ್ವೀಕರಿಸ್ತಾಳೆ, ಅದರಿಂದ ಸ್ವೀಕರಿಸಲ್ಪಡ್ತಾಳೆ, ಅರ್ಚಿಸಲ್ಪಡ್ತಾಳೆ. ಯಾವ ಯೋಗಿ, ಯಾವ ಧ್ಯಾನಿ, ಯಾವ ಸಾಧಕ ಆ ರೀತಿ ಧ್ಯಾನ ಮಾಡ್ತಾನೆ, ಈ ಮೂರನೇ ಕಣ್ಣಿಂದ ನೋಡ್ತಾನೆ, ಅವಳು ಧ್ಯಾನ ಮಾಡ್ತಾನೆ. ಇಲ್ಲಿ ಜಾಬಾಲ ಶ್ರುತಿ ಅಂತ ಒಂದಿದೆ. ಆ ಜಾಬಾಲ ಶ್ರುತಿಯಲ್ಲಿ ಅತ್ರಿ ಮುನಿಗೆ ಇವನು ಒಂದು ಉಪದೇಶ ಕೊಡ್ತಾನೆ. ಒಂದು ಪ್ರಶ್ನೆ ಕೇಳಿದಾಗ ಯಜ್ಞವಲ್ಕ್ಯರು ಉತ್ತರನ ಕೊಡ್ತಾರೆ. ಯಾವ ರೀತಿ ಕೊಡ್ತಾರೆ ಅಂದರೆ, ನೀನು ಏನಾದ್ರೂ ದೇವಿಯನ್ನು ದರ್ಶನ ಮಾಡಬೇಕಾದ್ರೆ ಫಸ್ಟು ನಿನ್ನ ದೃಷ್ಟಿ, ನೀನು ಮೂಲಾಧಾರ ಬಂಧ ಮಾಡಬೇಕು, ಕೇಚರಿ ಮುದ್ರ ಹಾಕಬೇಕು, ಮತ್ತು ನಿನ್ನ ದೃಷ್ಟಿ ಮೂಲಾಧಾರ ಮಾಡಿ ಪಕ್ಕಳದ ಒಳಗೆ ಎಳ್ಕೋಬೇಕು, ನಿನ್ನ ದೃಷ್ಟಿ ಮೇಲ್ಮುಖವಾಗಿರಬೇಕು, ಕೇಚರಿ ಮುದ್ರಾ ಮಾಡಿರಬೇಕು, ಚಿತ್ತದಲ್ಲಿ ಯಾವ ಒಂದು
ವೃತ್ತಿಗಳು ಇರಬಾರ್ದು, ಎಲ್ಲವೂ ಅದು ವಿಲೀನವಾಗಿರಬೇಕು. ಆ ಟೈಮ್ನಲ್ಲಿ ನಿನಗೆ ಅಲ್ಲಿ ಒಂದು ಆಭರಣ ನಿನಗೆ ಕಾಣಿಸುತ್ತೆ ಅಂತ ಅಲ್ಲೂ ಕೂಡ ಒಂದು ಸಂದೇಶ ನಮಗಿದೆ. ಅದು ಈ ಲಕಾರ ರೂಪ ಹೇಳುವಾಗ ಅದನ್ನು ಜ್ಞಾಪಿಸ್ಕೋಬೇಕು. ಯೋಗ ಸಾಧನೆಯಲ್ಲಿ ಯಾವ ರೀತಿ ನಮಗೆ ದರ್ಶನಗಳು ಆಗುತ್ತೆ. ನಾವು ಹೇಳಾಗ ಲಾಕಿನಿ ಲಲನಾರೂಪ ಲಸದ್ದಾಡಿಮ ಪಾಟಲ ಲಲಂತಿಕಾ ಲಸತ್ಪಾಲ ಲಲಾಟ ನಯನಾರ್ಚಿತ. ಇದೆಲ್ಲವೂ ಕೂಡ ನೋಡುವಾಗ ಎಂಥ ಲಕ್ಷಣ. ಇದಕ್ಕೆ ಇಷ್ಟು ಅಲಂಕಾರಗಳೆಲ್ಲ ನೋಡ್ಕೊಳ್ಳಿ. ಮುತ್ತು ಜೋಲಾಡ್ತಾ ಇದೆ, ಎಲ್ಲ ಕಡೆನೂ ಆಭರಣಗಳಿದೆ, ಆಭರಣಗಳೆಲ್ಲ ಕಾಣಿಸ್ತಾ ಇದೆ. ಎಲ್ಲ ನೋಡಿದಾಗ ಯಾವುದೋ ಒಂದು ಮಿಸ್ಸಿಂಗ್ ಅಂದರೆ ನಾವು ಇಲ್ಲಿ ಸೇರಿಸ್ಬೇಕಾಗಿರೋದು ಅವಳ ಮುಖ ಲಕ್ಷಣ. ಆ ಮುಖ ಹೇಗಿದೆ? ಈಶಸ್ಮಿತಾನನ, ಆಪ್ತ ಕಾಮಳು, ಪರ್ಯಾಪ್ತ ಕಾಮಳು, ಪೂರ್ಣ ಕಾಮಳು. ಹೇಗಿದೆ ಅಂದರೆ ಮನ್ಮಥನ ಒಂದು ಕಳೆ ತುಂಬಿದೆ, ಪ್ರತಿ ಕಳೆ ಅವಳ ಮುಖದಲ್ಲಿ. ಆ ಮುಖ ಹೇಗಿದೆ? ನಗ್ತಾ ಇದೆ, ಯಾವ ದುಃಖವೂ ಅಂಟದೇ ಇರೋ ಮುಖ ಅಂತ ನೋಡಿದ್ವಿ ಅಲ್ವಾ ಈಶಸ್ಮಿತಾನನ. ಆ ಮುಖ ಇಷ್ಟು ಒಡವೆ, ಅದರ ಜೊತೆಗೆ ಮುತ್ತುಗಳು, ಅದರ ಜೊತೆಗೆ ಲಲಂತಿಕಾ ಸ್ಪೆಷಲ್ ಆಗಿರೋ ಒಂದು ಆಭರಣ. ಅವಳನ್ನ ಕೆಳಗಡೆಯಿಂದ ನಾವು ನೋಡ್ತಾ ಇದ್ರೆ ಆ ಕೆಂಪು ಬಣ್ಣದಲ್ಲಿ ಎಲ್ಲ ಹೊಳಿತಾ ಇರೋದನ್ನ, ಅವಳ ನಗು ಮುಖ ಅದಕ್ಕೆ ಸೇರ್ಕೊಂಡ್ಬಿಟ್ಟಾಗ ಯಾರು ಅದನ್ನು ದರ್ಶನ ಮಾಡ್ತಾನೋ ಅವನ ಕಾಮನೆಗಳೆಲ್ಲವೂ ಕೂಡ ನಾಶವಾಗ್ಬಿಟ್ಟು ಬರೀ ಇಷ್ಟು ಸಾಕು ಅನ್ನಿಸ್ಬಿಡುತ್ತೆ. ಅವನು ಪೂರ್ಣ ಕಾಮನಾಗ್ತಾನೆ. ಅದಕ್ಕೆ ಲಬ್ಧ ಕಾಮ ಲತಾತನು. ಈ ಲತೆಯಂತಹ ಮೈಯನ್ನು ನೋಡಿ ಆ ಬಳ್ಳಿಯಲ್ಲಿರುವ ಅಲಂಕಾರ, ಅವಳ ಒಂದು ಈ ಆಭರಣಗಳು, ಅವಳ ನಗೆ, ಅವಳ ಮುಖ ಸೌಂದರ್ಯ ನೋಡಿ ಅವಳು ಯಾರಿರ್ಬೋದು? ಅವಳು ಇನ್ನೇನು ತ್ರಿಪುರ ಸುಂದರಿನೇ ಅವಳು ಯಾರು? ಲಲಿತೆಯೇ ಅವಳು. ಈ ಥರ ನಮ್ಗೆ ಅನ್ನಿಸ್ಬಿಡ್ಬೇಕು. ಅವನು ಪೂರ್ಣ ಕಾಮನ ಆಗ್ತಾನೆ. ಪರ್ಯಾಪ್ತ ಕಾಮಸ್ಯ ಆತ್ಮಸ್ತನಸ್ತು ಸರ್ವೇ ಪ್ರಲೀಯಂತಿ ಕಾಮಹ ಅಂತ ಶ್ರುತಿ ಹೇಳುತ್ತೆ. ಹಾಗೆ ಎಲ್ಲವನ್ನೂ ಕೂಡ ಅವನು ಏನಿಲ್ಲ ಎಲ್ಲ ಹೊಟ್ಟೋಗುತ್ತೆ, ಆಸೆಗಳೇ ಇರಲ್ಲ. ಆಸೆ ಪಟ್ಟು ಪಡೆಯೋದಕ್ಕೆ ಒಂದು ಖುಷಿ ಸಿಗತ್ತೆ, ಒಂದು ಸುಖ ಸಿಗತ್ತೆ. ಆದರೆ ಇದು ಆ ಥರ ಅಲ್ಲ, ಆಸೆಗಳೇ ಇಲ್ಲ, ಡಿಸೈರ್ಲೆಸ್. ಅದು ಸಿಕ್ಬಿಟ್ಟ ಮೇಲೆ ಇನ್ನೇನು ಬೇಕು ಅನ್ನೋ ಹಾಗಾಗ್ಬಿಡುತ್ತೆ. ಯಾರು ಅವಳು? ಲಕಾರ ರೂಪದಲ್ಲಿ ಇರುವ ಲಲಿತಾ ಅವಳು. ಲಕಾರ ರೂಪ ಲಲಿತಾ. ನಮ್ಮ ಕುಂಡಲಿನಿ ಶಕ್ತಿ ಆ ಮಧ್ಯದಲ್ಲಿ ಸುಷುಮ್ನಾ ನಾಡಿಯಲ್ಲಿ ಆ ಲಾಕಿನಿ ದರ್ಶನ ಆದಮೇಲೆ ಕೆಂಪಿಗೆ ಆ ಒಂದು ಎದ್ದು ಮೇಲೆ ಹೋಗುತ್ತಲ್ಲ, ಯಾವ ಆಪ್ತ ಕಾಮನೋ, ಯಾವುದು ಪೂರ್ಣ ಕಾಮನೋ, ಅವನು ಲಬ್ಧ ಕಾಮನೋ ಅವನಿಗೆ ಕಾಣಿಸ್ತಾ ಇದೆ. ತ್ರಿಪುರ ಸುಂದರಿ ಕಾಣ್ತಾ ಇದ್ದಾಳೆ. ಈ ಕಡೆ ಎಡ ಮತ್ತು ಬಲದಲ್ಲಿ ಉಸಿರಾಟ ನಡೀತಾ ಇದೆಯಲ್ಲ, ಮಧ್ಯದಲ್ಲಿ ಕುಂಡಲಿನಿ ಹೋಗ್ತಾ ಇದ್ರೆ ಸುಷುಮ್ನಾ ನಾಡಿನಲ್ಲಿ ಹರಿತಾ ಇದ್ದಾಗ ಆ ಕಡೆ ಈ ಕಡೆ ಗಂಗಾ ಜಮುನಾ ಥರ ಮಧ್ಯದಲ್ಲಿ ಇವಳು ಹೋಗ್ತಾ ಇದ್ದಾಗ, ಸರಸ್ವತಿ ನಾಡಿಯಲ್ಲಿ ಸರಸ್ವತಿ ಹೋಗ್ತಾ ಇದ್ದಾಗ ಆ ಕಡೆ ಈ ಕಡೆ, ಮತ್ತೆ ಲಕ್ಷ್ಮಿ ಮತ್ತೆ ಸರಸ್ವತಿ, ಈ ಕಡೆ ಐಶ್ವರ್ಯ ಈ ಕಡೆ ಸರಸ್ವತಿ, ಇಬ್ರು ಚಾಮರ ಬೀಸ್ತಾ ಇದ್ದಂಗೆ ನಮ್ಮ ಉಸಿರಾಟ ಮೇಲೆ ಕೆಳಗೆ ನಡೀತಾ ಇರುತ್ತೆ. ಲಕಾರ ರೂಪ ಲಂಬೋದರ ಮಂತ್ರ ಹೇಳಿಕೊಂಡು ಮೂಲಾಧಾರದಿಂದ ಪ್ರತಿಯೊಂದು ಈ ಮಣಿಪುರದವರೆಗೂ ಬಹಳ ನಿಷ್ಠೆಯಿಂದ ಯಾರು ಧ್ಯಾನ ಮಾಡ್ತಾರೋ, ಲಕಾರ ರೂಪ ಲಲಿತಾ ಲಕ್ಷ್ಮೀ ವಾಣಿ ನಿಷೇವಿತ. ಲಕ್ಷ್ಮಿ ಮತ್ತು ವಾಣಿ ಸೇವೆ ಮಾಡ್ತಾರೆ. ಮಧ್ಯದಲ್ಲಿ ಆ ಕುಂಡಲಿನಿ ಹರಿಯುವ ಸೇವಿದ ಲಾಕಿನಿ ಲಲನಾರೂಪ ಲಸದ್ದಾಡಿಮ ಪಾಟಲ ಲಲಂತಿಕಾ ಲಸತ್ಪಾಲ ಲಲಾಟ ನಯನಾರ್ಚಿತ ಲಕ್ಷಣೋಜ್ವಲ ದಿವ್ಯಾಂಗಿ. ಈ ಲಕ್ಷಣ ಏನಿದೆ? ಲಕ್ಷಣ ಅಂದರೆ ಅರ್ಥ, ಲಕ್ಷಣಾರ್ಥ ಅಂತ ಹೇಳ್ತೀವಿ. ಏನು ಅರ್ಥ? ಚಿಹ್ನೆ. ಆ ಗುರುತು ಒಳಗಡೆ ಅವಳಿರೋ ಗುರುತು ಚಿಹ್ನೆ, ಶುಭ ಚಿಹ್ನೆ. ಅದು ಒಂದು ರೀತಿಯ ಒಂದು ಅನುಕೂಲವಾದ ಒಂದು ಸೂಚನೆ. ಇದು ಒಂದು ದೃಷ್ಟಾಂತ. ಇದು ಪರಿಪಕ್ವವಾದ ವಿಶೇಷವಾದ ಒಂದು ದರ್ಶನ. ಇದೆಲ್ಲ ಬರುತ್ತೆ ಒಂದು ನೀವು ಲಕ್ಷಣ ಅಂದಾಗ. ಆ ಲಕ್ಷಣ ಅಂದಾಗ ನಮಗೆ ಲಕ್ಷಣ ದಿವ್ಯ ಲಕ್ಷಣ, ಲಕ್ಷ ದಿವ್ಯ ಲಕ್ಷಣ, ಮತ್ತು ಲಲಂತಿಕಾ ಲಸತ್ಫಾಲ ಲಲಾಟ ನಯನಾರ್ಚಿತ ಲಕ್ಷಣೋಜ್ವಲ ದಿವ್ಯಾಂಗಿ. ಉಜ್ವಲ ಲಕ್ಷಣ ನೋಡಿದ್ರ, ಲಕ್ಷ ದಿವ್ಯ ಉಜ್ವಲ ಲಕ್ಷಣ.
ಲಲಂತಿಕ ಲಸತ್ಫಾಲ, ಇಲ್ಲಿಂದ ಲಲಂತಿಕ ಕಾಣಿಸುತ್ತೆ, ಲಲಾಟ ನಯನಾರ್ಚಿತ. ಹೀಗೆ ನಾವು ಧ್ಯಾನ ಮಾಡುವಾಗ ಭಾವಪೂರ್ಣವಾಗಿರಬೇಕು. ಇಟ್ಸ್ ವೆರಿ ವೆರಿ ರೊಮ್ಯಾಂಟಿಕ್, ವೆರಿ ವೆರಿ ಪರ್ಸನಲ್. ಇದನ್ನು ಧ್ಯಾನ ಮಾಡಬೇಕಾದ್ರೆ ಒಂದು ಲಕಾರ ತಗೊಂಡ್ರೆ ಅದಕ್ಕೆ ಸಂಪೂರ್ಣವಾಗಿ ಶರಣಾಗಬೇಕು. ಲಾಯಿಂದ ಹೇಳುವಾಗ ಲಂಬೋದರ ಎಲ್ಲ ಬಂದ್ಬಿಡುತ್ತೆ ನೋಡಿ. ಲಕಾರ ರೂಪ ಅಂದಾಗ್ಲೇನೆ, ಲಕಾರ ರೂಪ ಲಲಿತ, ಆ ತ್ರಿಪುರ ಸುಂದರಿ ಲಲಿತೇನೆ, ಲಲಿತಾ ಲಕ್ಷ್ಮೀ ವಾಣಿನಿ ಸೇವಿತ. ಎಷ್ಟು ಚೆನ್ನಾಗಿ ನೋಡಿ ಸೇವೆ ನಡೀತಾ ಇದೆ. ಲಾಕಿನಿ ಲಲನಾ ರೂಪ, ಸ್ತ್ರೀ ರೂಪ, ಲಸದ್ದಾಡಿಮ ಪಾಟಲ, ಲಲಂತಿಕಾ ಲಸತ್ಪಾಲ, ಲಲಾಟ ನಯನಾರ್ಚಿತ, ಲಕ್ಷಣೋಜ್ವಲ ದಿವ್ಯಾಂಗಿ, ಲಕ್ಷ ಕೋಟ್ಯಂಡ ನಾಯಿಕ. ಇವಳೇ ಲಕ್ಷ ಕೋಟ್ಯಾಂಡ ನಾಯಿಕ ಅಂದ್ರೇನೆ ಹಿರಣ್ಯ ಗರ್ಭ. ಲಕ್ಷ ಕೋಟಿ ಅಂದರೆ ಅದು ಅನೇಕಾನೇಕ, ಅದು ಅಸಂಖ್ಯಾತ ಇದು ಅಂಡಗಳು, ಬ್ರಹ್ಮಾಂಡ ಪಿಂಡಾಂಡಗಳೆಲ್ಲ ಸೇರಿ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಅನ್ನೋವಾಗಲೇ ನಿಮಗೆ ಇನ್ಕ್ಲೂಷನ್ ಬಂದ್ಬಿಡುತ್ತೆ ಅಲ್ವಾ. ಲಕ್ಷಣಾರ್ಥ ಲಕ್ಷ ದಿವ್ಯ ಲಕ್ಷಣವನ್ನು ನೋಡ್ತಾ ಇದ್ರೆ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಿಕೆ ಜ್ಞಾಪಕ ಬರಬೇಕು ನಿಮಗೆ. ಇದಿಷ್ಟೂ ಭಾವಿಸ್ಕೊಂಡು ಹೇಳಿ. ಇದನ್ನು ಹೇಳುವಾಗ ಇದು ಪೃಥ್ವಿ ತತ್ವ ಅಲ್ವಾ ಲಕಾರ. ಇದು ಈ ಬಾಡಿ ಇಲ್ಲದೆ ಇದ್ರೆ ನಿಮಗೆ ಕಾ ಎ ಈ ಏನು ಕೆಲಸ ಮಾಡಿ ಗೊತ್ತಾಗೋದೇ ಇಲ್ಲ. ಕಾ ಈಶ್ವರ ಶಿವ, ಎ ಶಕ್ತಿ, ಈ ಕಾಮ ಬೀಜ ಸೇರಿಸೋಕ್ಕೊಂದು ಜಾಗ ಬೇಕಲ್ಲ. ಇದೇ ಜಾಗ, ಇದೇ ಭೂಮಿಕೆ, ಈ ದೇಹದಲ್ಲೇ ಅನುಭವ ಆಗಬೇಕಾದ್ರೆ ಲಾ ಅನ್ನೋದು ಪೃಥ್ವಿ ತತ್ವ. ಶಿವಶಕ್ತಿ ಕಾಮ ಕ್ಷಿತಿ ಅಂತ ಬರುತ್ತಲ್ಲ ಸೌಂದರ್ಯಲಹರಿಯಲ್ಲಿ, ಅಕ್ಷಿತಿ ರಥ ರವಿ ಶೀತ ಕಿರಣ ಅಂತ. ಇದು ಈ ಮೊದಲನೇ ಲೈನು ಸಂಪೂರ್ಣವಾಗಿ ಸೃಷ್ಟಿ ಮಾಡುವಂತಹ ಹ್ರೀಂಕಾರದಲ್ಲಿದೆ. ನಾಳೆ ಇದೆಲ್ಲರ ಒಟ್ಟು ಕಾಯಿಲ ಹ್ರೀಂ ಅಷ್ಟು ಕೂಡ ಹ್ರೀಂನಲ್ಲಿ ಯಾವ ರೀತಿ ಸೇರ್ಕೊಂಡಿದೆ ಅಂತ ನಾಳೆ ನೋಡೋಣ.